ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ರಿಸಲ್ಟ್ ಬಂತು, ಯಾವ ಕಾಲೇಜ್ ಚೂಸ್ ಮಾಡಬೇಕು, ಟಾಪ್ ಕಾಲೇಜ್ ಯಾವುದು, ಟಾಪ್ ಕಾಲೇಜಲ್ಲಿ ಕಟ್ ಆಫ್ ಏನು, ಟಾಪ್ ಕಾಲೇಜಸ್ ಯಾವ್ಯಾವ ಬರುತ್ತೆ, ಈ ಥರ 108 ಪ್ರಶ್ನೆಗಳಿರ್ಬೋದು. ಅದಕ್ಕೆಲ್ಲ ಉತ್ತರ ಈ ಚಾನಲಲ್ಲಿ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ. ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಂದ ಕೂಡಲೇ ಫಸ್ಟ್ ನೆನಪಾಗೋದು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಬನ್ನಿ, 2024 ಆರ್ ವಿ ಸಿ ಇದು ಕ್ಯಾಟಗರಿ ವೈಸು ಕ್ಲೋಸಿಂಗ್ ರ್ಯಾಂಕ್ ಎಷ್ಟಿತ್ತು ಎಲ್ಲ ನೋಡ್ಕೊಂಬರೋಣ. ಈಗ ಒಂದು ಕಾಲೇಜ್ ತೊಗೊಂಡ್ರೆ ಆ ಕಾಲೇಜ್ಗೆ ಜಾಯ್ನ್ ಆಗೋ ಸ್ಟೂಡೆಂಟ್ಸು 2 ಕ್ಯಾಟಗರಿ ಟೈಪ್ಸ್ ಆಫ್ ಸ್ಟೂಡೆಂಟ್ ಇರ್ತಾರೆ. ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ ಬಂದು ನಾನು ಟಾಪ್ ಕಾಲೇಜಲ್ಲಿ ಟಾಪ್ ಬ್ರ್ಯಾಂಚ್, ದಿಸ್ ಈಸ್ ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಬಂದು ನನಗೆ ಬ್ರ್ಯಾಂಚ್ ಬೇಡ, ನನಗೆ ಬರೀ ಕಾಲೇಜ್ ಮ್ಯಾಟರ್ಸ್, ನನಗೆ ಟಾಪ್ ಕಾಲೇಜ್ ಬೇಕು, ಇವರು ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಬನ್ನಿ, ಎರಡು ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಏನೇನು ಕ್ಲೋಸಿಂಗ್ ರ್ಯಾಂಕ್ ಇತ್ತು 2024 ನಾನೀಗ ನಿಮ್ಮ ಮುಂದೆ ಹೇಳ್ತಾ ಇರೋದು 2024 ಫಸ್ಟ್ ರೌಂಡ್ ಕಟ್ ಆಫ್. ಈಗ ಜನರಲ್ ಕ್ಯಾಟಗರಿ ತೊಗೊತೀವಿ. ಜನರಲ್ ಕ್ಯಾಟಗರಿ ತೊಗೊಂಡೆ ನಾನು. ಇದರಲ್ಲಿ ಅವನು ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ ಟಾಪ್ ಕಾಲೇಜ್ ಏನು ಮಾಡ್ತಾ ಇದ್ದಾನೆ, ಮತ್ತು ಟಾಪ್ ಕಾಲೇಜಲ್ಲಿ ಟಾಪ್ ಬ್ರ್ಯಾಂಚ್. ಈಗ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರ್ಯಾಂಚ್ ಬಂದರೆ ಆರ್ ವಿ ಸಿಲಿ CSE ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಇದರಲ್ಲಿ ಅವನಿಗೆ ಟಾಪ್ ಬ್ರ್ಯಾಂಚೇ ಬೇಕು ಅಂದರೆ ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅವ್ನು ಇದ್ದರೆ ಅವನಿಗೆ ರ್ಯಾಂಕ್ ಬಂದು 290 ಇರಬೇಕು. ಇದು ಬಂದು 2024 KCET ಫಸ್ಟ್ ರೌಂಡ್ ರ್ಯಾಂಕಿಂಗ್. ಇಲ್ಲಪ್ಪ ನನಗೆ ಕಾಲೇಜ್ ಮ್ಯಾಟ್ರ್ ಅಷ್ಟೇ, ನನಗೆ ಯಾವ ಬ್ರ್ಯಾಂಚು ಬೇಕಿಲ್ಲ, ನನಗೆ ಕಾಲೇಜ್ ಎಂಟ್ರಿ ಆದರೆ ಸಾಕು, ನನಗೆ ಆರ್ ವಿ ಕಾಲೇಜ್ ಸಿಕ್ಕಿದ್ರೆ ಸಾಕು ಅಂತ ಅನ್ನೋ ಸ್ಟೂಡೆಂಟು GM ಮೆರಿಟಲ್ಲಿ 13,538 ರ್ಯಾಂಕ್ ಇರಬೇಕಿತ್ತು. ಇದು ಬಂದು 2024 ರ್ಯಾಂಕಿಂಗ್. ಈ ವರ್ಷ ಏನಾಗ್ಬೋದು, 100 ಡಿಫ್ರೆನ್ಸ್ ಬರ್ಬೋದು, ಅಂದಾಜು 100 to 150. ಇದು ಪ್ಲಸ್ ಆದರೂ ಆಗ್ಬೋದು, ಮೈನಸ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ, ಡಿಪೆಂಡ್ಸ್ ಆನ್ ಕಾಲೇಜ್. ಈಗ ಕಾಲೇಜ್ ಕೆಲವೊಂದು ಬ್ರ್ಯಾಂಚ್ದು ಸೀಟ್ ಕಡಿಮೆ ಮಾಡಿದ್ರು ಅಂದರೆ ಅಫ್ಕೋರ್ಸ್ ಆಟೋಮೆಟಿಕಲಿ ರ್ಯಾಂಕು ಜಾಸ್ತಿ ಆಗುತ್ತೆ. ಅದೇ ಸೀಟ್ ಜಾಸ್ತಿ ಆಯಿತು ಅಂದರೆ ಜಾಸ್ತಿ ರ್ಯಾಂಕ್ ಇರೋರಿಗೂ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಈಗ ಬೇರೆ ಕ್ಯಾಟಗರಿ ತೊಗೊಂಡ್ರೆ 2A ಕನ್ಸಿಡರ್ ಮಾಡೋಣ. ನನಗೆ ಮಾತಾಡ್ತಾ ಇರೋದು 2A ಜನರಲ್, ಕನ್ನಡ ಮೀಡಿಯಮ್ ರೂರಲ್ ಕೋಟಾ ಅದ್ಯಾವುದೂ ಅಲ್ಲ. 2A ಜನರಲಲ್ಲಿ ನೀನಿದ್ದು ನಿನ್ನ ಕ್ಯಾಟಗರಿ 1 ಸ್ಟೂಡೆಂಟ್ ಅಂದರೆ ನೀನು ಟಾಪ್ ಬ್ರ್ಯಾಂಚ್ಗೆ ಏನು ಮಾಡೋನಾಗಿದ್ದರೆ ನಿನ್ನದು ರ್ಯಾಂಕ್ ಬಂದು 938 ಇರಬೇಕು. ಇಲ್ಲ ನಾನು ಕಾಲೇಜ್ ಅಷ್ಟೇ ಬೇಕು, ನಾನು ಬ್ರ್ಯಾಂಚ್ ಕಾಂಪ್ರಮೈಸೇಷನ್ ಮಾಡ್ಕೊತೀನಿ ಆದರೆ ನಿಮ್ಮದು ರ್ಯಾಂಕ್ ಅರೌಂಡ್ 26K 2024. 2B ಕ್ಯಾಟಗರಿ ತೊಗೊಂಡ್ರೆ 2B ಕ್ಯಾಟಗರಿ 1 ಸ್ಟೂಡೆಂಟು ರ್ಯಾಂಕ್ ಬಂದು 1068 ಇತ್ತು ಫಸ್ಟ್ ರೌಂಡಲ್ಲಿ. ಆಲ್ಮೋಸ್ಟ್ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡಲ್ಲಿ ಅಷ್ಟು ಡಿಫ್ರೆನ್ಸ್ ಬರೋಲ್ಲ ಯಾವುದೇ ಕಾಲೇಜು ಟಾಪ್ ಕಾಲೇಜಸಲ್ಲಿ. ಯಾಕಂದರೆ ದೇ ವಿಲ್ ಬಿ ಕ್ಲಿಯರ್ ವಿತ್ ದ ಡಿಸಿಷನ್ಸ್, ನನಗೆ ಈ ಕಾಲೇಜ್ ಸಿಗುತ್ತೆ, ನಾನು ಹಾಕಿರ್ತೀನಿ ಅನ್ನೋರು. ಈಗ ರ್ಯಾಂಕ್ ವೇರಿ ಆಗೋ ಚಾನ್ಸಸ್ ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ, ವೆನ್ ಈಸ್ ಎ ನೀಟ್ ಆಸ್ಪಿರೆಂಟ್. ನಾನು ಸುಮ್ಮನೆ ನೋಡ್ತೀನಿ ನನಗೆ ಯಾವ ಕಾಲೇಜ್ ಸಿಗ್ಬೋದು, ಟಾಪ್ ಕಾಲೇಜ್ ಸಿಗುತ್ತೆ ಏನಂತ, ನನ್ನ ರ್ಯಾಂಕ್ ಚೆನ್ನಾಗೈತೆ, ಆ ಥರದವರು ಫಸ್ಟ್ ರೌಂಡಲ್ಲಿ ಡ್ರಾಪ್ ಔಟ್ ಆಗ್ತಾರೆ ಚೆಕ್ ಮಾಡಿಕೊಂಡು. ಇಲ್ಲಾಂದರೆ ಕೆಲವೊಬ್ಬರು ಎರಡು ಕೌನ್ಸಿಲಿಂಗ್ ಹಾಕಿರ್ತಾರೆ, JE ಹಾಕಿರ್ಬೋದು. ಈಗ JE ಇಲ್ಲ ಅವನಿಗೆ ಸೀಟ್ ಸಿಕ್ತು, ನಾನು ಡ್ರಾಪ್ ಆಗ್ತೀನಿ, ನನಗೆ KCETಲ್ಲಿ ಬೇಡ, ನಾನು KCETಲ್ಲಿ ಜಾಯ್ನ್ ಆಗೋಲ್ಲ, ಆ ಟೈಮಲ್ಲಿ ಅಷ್ಟೇ ರ್ಯಾಂಕ್ ವೇರಿ ಆಗುತ್ತೆ. ಇಲ್ಲಾಂದರೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಅಷ್ಟೊಂದು ರ್ಯಾಂಕ್ ವೇರಿ ಆಗಲ್ಲ. ಅದು ಟಾಪ್ ಕಾಲೇಜಸಲ್ಲಂತೂ ತುಂಬ ಕಡಿಮೆ. ಬೇರೆ ಕ್ಯಾಟಗರಿ ತೊಗೊಂಡ್ರೆ ಈಗ SC ಜನರಲ್ ತೊಗೊಂಡೆ. ಇದರಲ್ಲಿ ಇಲ್ಲ CS ಹೋಗ್ಬೇಕು, ಅವನು ಟಾಪ್ ಬ್ರ್ಯಾಂಚ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ರ್ಯಾಂಕ್ ಬಂದು 4131 ಇರಬೇಕು. ಇಲ್ಲ ನನಗೆ ಬ್ರ್ಯಾಂಚ್ ಬೇಕಿಲ್ಲ, ಓನ್ಲಿ ಕಾಲೇಜ್ ಬೇಕು, RVC ಎಂಟ್ರಿ ಆಗಬೇಕು, ನನ್ನ ಕ್ಯಾಟಗರಿ ಇದೈತೆ, ನಾನು ಆರ್ ವಿ ಕಾಲೇಜ್ಗೆ ಎಂಟ್ರಿ ಆಗಬೇಕಂದ್ರೆ ಒಂದು ರ್ಯಾಂಕು 62K ಇದ್ದರೆ ಸಾಕು. ದಿಸ್ ಈಸ್ 2024 ಕ್ಲೋಸಿಂಗ್ ರ್ಯಾಂಕಿಂಗ್. ಅಂದರೆ ಅವನಿಷ್ಟು ರ್ಯಾಂಕ್ ಇಟ್ಕೊಂಡು ಈ ಕ್ಯಾಟಗರಿಲಿದ್ದರೆ ನಾನು 62K ಇದ್ದರೂ ಆರಾಮಾಗಿ ಕಾಲೇಜ್ ಎಂಟ್ರಿ ತೊಗೊಬೋದು. ಈಗ ಅವನು ST ಜನರಲ್ ಇದ್ದ, ನನಗೆ ಯಾವುದು ಬ್ರ್ಯಾಂಚ್ ಬೇಡ, ನಾನು ಸುಮ್ಮನೆ ಆರ್ ವಿ ಕಾಲೇಜಲ್ಲಿ ಎಂಟ್ರಿ ತೊಗೊಬೇಕು, ಆಗ ಅವ್ನ ರ್ಯಾಂಕ್ ಬಂದು 74K ಇದ್ದಿದ್ದರೆ ಅವನು ಆರ್ ವಿ ಕಾಲೇಜಲ್ಲಿ ಎಂಟ್ರಿ ತೊಗೊಬೋದಿತ್ತು. ಈ ರೀತಿ ಈಗ CSE ಕಂಪ್ಯೂಟರ್ ಸೈನ್ಸ್ ಟಾಪ್ ಬ್ರಾಂಚ್ ತೊಗೊಂಡೆ, ಅದರಲ್ಲಿ 1G ಕ್ಯಾಟಗರಿ ರ್ಯಾಂಕ್ ಬಂದು 336. ನಾನು ಮಾತಾಡ್ತಾ ಇರೋದು 1G ಜನರಲ್, ನೋ ಕನ್ನಡ ಮೀಡಿಯಮ್, ನೋ ರೂರಲ್ ಕೋಟಾ. 2AG ತೊಗೊಂಡ್ರೆ ಬೇರೆ IT ಬ್ರಾಂಚ್ ನೋಡಿದ್ರೆ ಸೈಬರ್ ಸೆಕ್ಯೂರಿಟಿ ರ್ಯಾಂಕ್ ಬಂದು ಜನರಲ್ ಮೆರಿಟ್ 604. ಡಾಟಾ ಸೈನ್ಸ್ ಇದು IT ಬ್ರಾಂಚ್, CS ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಾಟಾ ಸೈನ್ಸ್. ಇದರಲ್ಲಿ ಜನರಲ್ ಮೆರಿಟ್ ರ್ಯಾಂಕ್ ಬಂದು 459. ಅದೇ AML ಬ್ರಾಂಚ್ ತೊಗೊಂಡ್ರೆ 530. ಎಲೆಕ್ಟ್ರಿಕಲ್ ಆ್ಯಂಡ್ ಇಂಜಿನಿಯರಿಂಗ್ EC, ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇದ್ರದ್ದು ರ್ಯಾಂಕ್ ಬಂದು ಜನರಲ್ ಮೆರಿಟ್ 746.
RVCಯಲ್ಲಿ CSCಗೆ ಎಷ್ಟು ಡಿಮ್ಯಾಂಡ್ ಆಯಿತೋ ECಗೂ ಅಷ್ಟೇ ಡಿಮ್ಯಾಂಡ್ ಇದೆ. ನೋಡ್ತಾ ಇರ್ಬೋದು ರ್ಯಾಂಕು 746, 2699, 2858. ಇನ್ಫಾರ್ಮೇಷನ್ ಸೈನ್ಸ್ ಇದು ಬ್ರ್ಯಾಂಚ್ ಇದೇನಾ ಈ ವರ್ಷ ಇಲ್ವಾ ಇದು ಕನ್ಫರ್ಮ್ ಇಲ್ಲ. ಅದಕ್ಕೆ ಅದು ಕನ್ಫರ್ಮ್ ಆಗಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು ನೀವು. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ ತಕ್ಷಣ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಯಾವ್ಯಾವ ಬ್ರಾಂಚ್ ಡಿಸಾಲ್ವ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನೆಕ್ಸ್ಟ್ ಈಗ ತ್ರಿಬಲ್ ತೊಗೊಂಡ್ರೆ ಕ್ಯಾಟಗರಿ ಡಿಫ್ರೆಂಟ್ ರ್ಯಾಂಕ್ ಇದೆ. ನೆಕ್ಸ್ಟು ಟೆಲಿಕಮ್ಯುನಿಕೇಷನ್, ಇದು ಬ್ರಾಂಚ್ ಇರುತ್ತಾ ಇಲ್ವಾ ಡಿಸಾಲ್ವ್ ಆಗಿ ಬೇರೆ ಬ್ರಾಂಚ್ ಜೊತೆ ಸೀಟ್ ಕಂಬೈನ್ ಮಾಡ್ತಾರಾ ಗೊತ್ತಿಲ್ಲ. ಲಾಸ್ಟ್ ಇಯರ್ ರ್ಯಾಂಕ್ ಬಂದು 1240 ಇತ್ತು. ಇದೇ ರೀತಿ ಬೇರೆ ವೀಡಿಯೋಸ್ ಬೇಕಿದ್ರೆ ಲೈಕ್ ಬೇರೆ ಕಾಲೇಜಸ್ದು ಸೇಮ್ ಈ ಥರನೇ ಬ್ರಾಂಚ್ ವೈಸ್ ಬೇಕಾ, ಇಲ್ಲಾಂದರೆ ಬ್ರಾಂಚ್ ಕಂಪೇರ್ ಮಾಡಿ ಬೇರೆ ಕಾಲೇಜ್ ಕಂಪೇರ್ ಮಾಡಬೇಕಾ, ಏನೇ ಬೇಕಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಮಾಡಿ ತಿಳಿಸ್ತೀನಿ. ವೀಡಿಯೋ ಸ್ವಲ್ಪ